ಅಕ್ಕ ಈಗ 5,000 ಕೊಡ್ತೀನಿ ಅಂದ್ರೆ ಅದಕ್ಕೆ ಕಾಲಿಗೆ ಬೀಳ್ತಾ ಇದ್ದೀನಿ. 5,000 ಕೊಡ್ತೀನಿ ನೀನು ಕಾಲಿಗೆ ಬಿದ್ದರೆ ಅಂದರು, ಅದಕ್ಕೆ 5 ಬೇಡಕ್ಕ 1,000 ಕೊಡಿ ಸಾಕು ಕಾಲಿಗೆ ಬೀಳ್ತೀನಿ. ಅದೇ ಒಂದು ಡೀಲ್ ಮಾಡ್ಕೊಂಡ್ರಿ. ನೀವು ಮಿಲಿಯನ್ ಮಾಡ್ಬೇಕಾ 1,000 ಬೇಕಾ? ಮಿಲಿಯನ್. ನಮ್ಮ ಅಕ್ಕ ಬರ್ತಾರೆ ಇವತ್ತು. ಅಕ್ಕನಿಗೋಸ್ಕರ ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅವ್ರು ತುಂಬ ಬ್ಯುಸಿ ಇರ್ತಾರೆ ಪಾಪ, ಅವ್ರು ಅದೆಲ್ಲ ಮಾಡ್ಕೊಂಡು ತಿನ್ನೋದು ಕಷ್ಟ. ಹಾಗಾಗಿ ನಾನೇ ಮಾಡ್ಕೊಡ್ತೀನಿ, ಅವ್ರೇನು ಕೇಳಲ್ಲ. ಅವ್ರು ಬರ್ತಿದ್ದಾರಲ್ಲ, ಸರ್ಪ್ರೈಸ್ ಆಗಿ ನಾನೇ ಎಲ್ಲ ರೆಡಿ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಅವನು ಬಂದ್ಬಿಡಕ್ಕೆ ನೋಡಿ. ಪತಿ ಏನಾದ್ರು ಒಂಚೂರು ಹಾಕಿ ನಮ್ಮ ದೊಡ್ಡ ಮಗಳು ಬರ್ತಾ ಇದ್ದಾರೆ, ಒಬ್ಬಟ್ಟು ಮಾಡೋಣ ಅಂತ ಹಿಟ್ಟೆಲ್ಲ ಕಲಿಸ್ಬಿಡ್ತಾ ಇದ್ದೀನಿ. ದೊಡ್ಡ ಮಗ ಯಾಕಿಷ್ಟ? ಯಾಕಿಷ್ಟ ಅಂತಂದರೆ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ಪದೇ ಪದೇ ಫೋನ್ ಮಾಡೋದು, ಮತ್ತು ಆಗಾಗ ಬಂದು ನೋಡ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತೀನಿ. ಪರವಾಗಿಲ್ಲ. ರವೆ ಬೇಕಾ? ಏನು ಬೇಡನಾ? ಬೇಡ, ಹೇಗೆ ಆಗ್ತದೆ. ತುಪ್ಪದ ಪೌಡ್ರು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ತುಪ್ಪ ಕಾಯಿಸ್ಕೋವಾಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ತುಪ್ಪನ ಕಾಯಿಸಿಟ್ರೆ ಘಮ ಘಮ ಅನ್ನತ್ತೆ. ತುಪ್ಪನ ಕಾಯಿಸ್ಕೋಬೇಕಾದ್ರೇ ನಾವು ಪೌಡ್ರ್ ಹಾಕೋಬೇಕು. ಒಂದು ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಗೆ ಅಕ್ಕ ಬರ್ತಿದ್ರು. ಅವ್ರಿಗೋಸ್ಕರ ಸರ್ಪ್ರೈಸಾಗಿ ನಾನು ಒಬ್ಬಟ್ಟು ಮತ್ತು ಪುಳಿಯೋಗರೆ, ಕೇಸರಿಬಾತು, ಉಪ್ಪಿಟ್ಟು ಮತ್ತು ತುಪ್ಪ ಇಷ್ಟನ್ನು ಕೂಡ ನಾನು ರೆಡಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ಪಾಪ, ಅವರು ಏನೂ ಮಾಡಬೇಡ ಸೌಮ್ಯ ಅಂತ ಮುಂಚೆನೇ ಹೇಳಿದ್ರು. ಆದರೂ ನಾನು ಅವ್ರ ಮಾತು ಕೇಳಲಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ಒಳಕಲ್ಲಲ್ಲಿ ರುಬ್ತಿದ್ರು ಹೂರ್ಣನ. ನಾವು ಆಡಿಸ್ತಾ ಇದ್ದಂಗೆ ಇಷ್ಟಿಷ್ಟು ಈಸ್ಕೊಂಡು ತಿಂತಾ ಇದ್ವಿ. ಅವಾಗಿನ ನೆನಪು ಮತ್ತು ಅವಾಗೆಲ್ಲ ಒಳಕಲ್ಲೆಲ್ಲ ಆಡಿಸಿ ಕೊಡ್ತಿದ್ರು, ತುಂಬ ಟೇಸ್ಟಿಯಾಗಿತ್ತು. ಈಗ ಮಿಕ್ಸಿಲಿ ಆಡಿಸ್ತೀವಲ್ಲ, ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸಹನಾ ಅಕ್ಕ ಇವತ್ತು ನಮ್ಮ ಮನೆಗೆ ಬರ್ತಾ ಇರೋದು ನಮಗಂತೂ ಖುಷಿ. ತುಂಬ ದಿನಗಳೇ ಆಗಿತ್ತು, ಹಾಗಾಗಿ ಅವ್ರು ಬರ್ತಿದ್ದಾರೆ ಅಂತೇಳಿ ನಾನು ಅಡುಗೆಗೆ ರೆಡಿ ಮಾಡೋಣ ಅಂತ ಬೇಗ ಮಾಡ್ತಾಯಿದ್ದೆ. ಅವ್ರು ಏನು ಮಾಡಬೇಡ ಕಣೋ, ಏನು ಮಾಡಬೇಡ, ಬರ್ತೀನಿ ನಾನೆಲ್ಲ ತೊಗೊಂಡು ಅಂದರು. ಬನ್ನಿ ನೀವು ಸೈಲೆಂಟಾಗಿ ಅಂತೇಳಿ ನಾನು ಬೇಗ ಪುಳಿಯೋಗರೆ ಮಾಡಿ ಎಲ್ಲ ರೆಡಿ ಮಾಡಿದೆ. ಅವ್ರು ಬರೋಷ್ಟರಲ್ಲಿ ಬೇಗ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಆದರೆ ಬೇಗ ಕೆಲಸನೇ ಮುಗಿತಾ ಇಲ್ಲ. ಪುಳಿಯೋಗರೆ ರೆಡಿ ಆಯಿತು, ಘಮ ಅಂತಾಯಿತು. ನನ್ನ ಮಗಳು ಬೇಗ ಪೂಜೆಗೆಲ್ಲ ರೆಡಿ ಮಾಡೋಣ ಅಂತೇಳಿ ಅವಳು ರಾಯರಿಗೆಲ್ಲ ಹೂವು ಮುಡಿಸಿ ದೀಪ ಹಚ್ಚಿ ರೆಡಿ ಮಾಡ್ತಾಯಿದ್ಲು. ಚೆನ್ನಾಗಿದ್ದೀರಾ? ಮಾತಾಡ್ತೀನಿ. ಮನೆಗೆ ನೆಂಟರು ಬಂದವ್ರೆ, ನಮ್ಮ ಅಕ್ಕ ಎಲ್ಲ ಬಂದವ್ರೆ, ಮಾತಾಡ್ತೀನಿ. ಫೋನ್ ಮಾಡ್ತೀನಿ. ಅಲ್ಲಿಗೆ ಹೋಗ್ಬೇಕು ನೀವು? ಎಷ್ಟು ಕರ್ಕೊಬತ್ತೀನಿ, ಹೋಗು. ನೀನ್ ಬೇಡ, ಹೋಗು. ಯಾಕೆ ಮಾಡಕ್ ಹೋದೆ? ನಿಮಗೋಸ್ಕರ. ನೀವು ನನಗೆ ಎಷ್ಟೆಲ್ಲ ಮಾಡ್ತೀರಾ? ಏನ್ ಮಾಡಿದ್ದಿ? ಏನು ಮಾಡಿಲ್ಲ. ಹೌದಾ? ಏನು ಮಾಡಿಲ್ವಾ? ಈಗ ಮಾಡಿದ್ದಿ ಗೊತ್ತಾಗ್ತದೆ. ಏನಿಲ್ಲ. ಇದ್ರ ತಕ್ಕ ನೋಡಿ ಚೆನ್ನಾಗಿದೆ. ನಾನಾಗಿದ್ರೆ ಇನ್ನೂ ಇದು ಮಾಡ್ತೀನಿ, ಮಾಡೋಕ್ಕೆ ಬರಲ್ಲ. ನಮ್ಮ ಮನೇಲಿ ಎಲ್ಲಿ ಮಾಡೋದೇ ಇಲ್ಲ. ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಅದೇ ನಾವು ಬೇಕಾದವ್ರಿಗೆ ಮಾಡ್ಬೇಕು ಅನ್ಸುತ್ತೆ. ಅಲ್ಲ, ಕರೆಕ್ಟ್ ಅಲ್ಲ? ಬೇಡದೇ ಇರೋರಿಗೆ ಬೇಕು ಅಂದ್ರೂ ಮಾಡ್ಕೊಡ್ಬಾರ್ದು ಅನ್ಸುತ್ತೆ. ನೀವೇನಾದ್ರೂ 100% ನಾವು ಇಷ್ಟಪಟ್ಟವ್ರಿಗೆ ಅವ್ರಿಗೆ ಸುಮ್ಮನೆ ಹೇಳಿದ್ರೆ ಸಾಕು, ಮಾಡ್ಬೇಕು ಅನ್ಸುತ್ತೆ. ಇದು ಸತ್ಯವಾದ ಮಾತು. ಎಲ್ಲರೂ ಮನೆಗೆ ಸರ್. ಆಮೇಲೆ ಏನಿಲ್ಲ. ನೋಡಿ, ನಮ್ಮ ಅಕ್ಕನೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಇವ್ರು ಯಾರೋ ಗೊತ್ತಿಲ್ಲ, ಆದ್ರೂ ನನ್ಗೆ ಹೆಲ್ಪ್ ಮಾಡ್ತಿದ್ದಾರೆ. ಇವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲದ್ರೆ ನೀವು ಒಬ್ಬಟ್ಟು, ಉಪ್ಪಿಟ್ಟು, ಕೇಸರಿಬಾತ್ ಎಲ್ಲ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲದೆ ಮಾಡ್ತಾರಲ್ಲ. ಫೇವ್ರೇಟ್ ಉಪ್ಪಿಟ್ಟು. ಹೌದಾ? ಬನ್ಸಿರವೆ ಉಪ್ಪಿಟ್ಟು ಅಂದ್ರೆ ಇನ್ನು
ಆಮೇಲೆ ಉಪ್ಪಿಟ್ಟು, ಇದು ತುಪ್ಪ, ಇದು ನಮ್ಮಕ್ಕ. ಮನೆಗೆ ಬಂದಿರೋ ನೆಂಟ್ರ ಕೈಲಿ ನಾನು ಒಬ್ಬಟ್ಟು ಮಾಡಿಸ್ತಾ ಇದ್ದೀನಿ. ಗೊತ್ತಾಗ್ಬಿಡುತ್ತೆ ನಿಮ್ಗೊಂಚೂರು. ಅಮ್ಮನ ಮಕ್ಕನೇ ತೆಗಿಲಿಲ್ಲ. ಅದಕ್ಕೆ ಕಾಲಿಗೆ ಬಿಡ್ತಾ ಇದ್ದೀನಿ. 5,000 ಕೊಡ್ತೀನಿ, ನೀನ್ ಕಾಲಿಗೆ ಬಿದ್ರೆ ಅಂದ್ರು. ಅದಕ್ಕೆ 5 ಬೇಡಕ್ಕ, 1,000 ಕೊಡಿ ಸಾಕು. ಕಳಗೆ ಬೇಡ್ತೀನಿ. ಅದಕ್ಕೆ 1,000 ಬೇಕಾ? ನೀನ್ ಕಂತು ನನ್ಸಾಗ್ಲಿ. ಥ್ಯಾಂಕ್ಸ್ ಅಕ್ಕ. ಒಬ್ಬಿಟ್ಟು ರೂಪಕ ಹೆಂಗಿದ್ದಾರೆ ಅಂತ ಹೇಳ್ತೀನಿ. ಇವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯ್ತು. ನಮಗೂ ಖುಷಿ ಆಯ್ತಪ್ಪ ನಿಮ್ಗೆ ಬಂದು ಮಾತಾಡ್ಸಿ. ನಿಂತರ ಏನಾದ್ರು ಇವರು ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ಲ, ಅದಕ್ಕೆ ಕಾಲು ಬಂತು. ಬೀಳಲ್ಲ ಬೀಳಲ್ಲ, ನೀವು ದುಡ್ಡು ಕೊಡ್ತೀನಿ ಅಂತ ಹೇಳಿಲ್ವಲ್ಲ. ಬೀಳ ಆಡು ಬರ್ಬೇಕಾ? ಅಲ್ಲ ಆಡು ಮರಿಂಗೆ ನೆಂಟ್ರು ಬರ್ತವ್ರೆ. ನನ್ ನೋಡಕ್ಕ ನೋಡಿ ನಿಮ್ಮ ಅಭಿಮಾನಿ ಅಂತೆ. ಬನ್ನಿ, ಇವರು ಸಾಕಮ್ಮ ಅಂತ ಪಬ್ಲಿಕ್ ಫಿಗರು. ಈಗ ನಾವು ವೆರೈಟಿ ಊಟ ಮಾಡ್ಕೊಂಡು ಬರ್ತೀವಿ. ಉಪ್ಪಿಟ್ಟು, ಕೇಸರಿ ಬಾತು, ಅದಕ್ಕೆ ಬಂದು ಟೀ ಕಾಫಿ ನಾಷ್ಟ ಬರತ್ತೆ. ಹಾಂ ಅದೇ ಅವತ್ತು ಯಾವ ಜ್ಯುವೆಲ್ಲರ್ಸ್? ಸಾಕಮ್ಮ ಬಂದಾಗೆಲ್ಲ ಹೂವು ಕೊಡ್ತಾ ಇರ್ತಾರೆ. ಸಾಕಮ್ಮ ನಂಗೆ ಅವ್ರಿಗೆ ನಿನಗೆ ರಾಜ್ ನಮ್ಮಮ್ಮ ಫೋಟೋ ಹಾಕ್ತಾರೆ.